ಹಲೋ ಹಲೋ ಕೇಳಿಸ್ತಿದ್ಯಾ? ಹಲೋ ಅಪ್ಪ ಈಗ ಸಾರಿ ಕೇಳೋ ಪಾಳಿ ನಂದು. ನಮ್ಮ ರಾಣಿ ಬೇಕಾದಾಗಲೇ ಕೈ ಕೊಡೋಕೆ ಫೇಮಸ್ ಅಲ್ವಾ? ಈಗ ತಿರ್ಗಕ್ಕೆ ಯಾರೇ ತಗೊಂಡು ಕೂತಿದ್ದಾಳೆ. ಅದೇನೋ ಬೈದ್ರೆ ಸ್ಟ್ರೈಕು ಅನಿರ್ದಿಷ್ಟಾವಧಿವರೆಗೂ ಮುಂದುವರಿಯುತ್ತೆ ಅಂತೆಲ್ಲ ಹೇಳ್ತಿದ್ಯಲ್ಲ, ಸ್ವಲ್ಪ ಮೆತ್ತಗೆ ಮಾತಾಡು, ಮಸ್ಕ ಹೊಡಿ, ಅದೃಷ್ಟ ಬದಲಾದ್ರೂ ಬದಲಾಗ್ಬೋದು. 3 ಸತಿ ವೇದಾಂತ್ ಭವನ್ ಹೆಸರು ಹೇಳಕ್ಕ ತನಿಗ್ ತಾನಾಗೆ ಸ್ಟಾರ್ಟ್ ಆಗ್ಬೋದು. ಅವನ ಹೆಸರು ಹೇಳಿದ್ರೆ ಗಾಡಿ ಸ್ಟಾರ್ಟ್ ಆಗತ್ತಾ? ಅಯ್ಯೋ ಅದು ಹಾಗಲ್ಲ ಅಪ್ಪ. ಆಯುಧ ಪೂಜೆ ದಿನ ಇವಳ ಹತ್ರ ಸ್ಟಾರ್ಟ್ ಮಾಡಕ್ ಆಗಿರ್ಲಿಲ್ಲ, ಆದ್ರೆ ವೇದಾಂತ್ ಭಾವ ಕೂರ್ತಿದಂಗೆ ಸ್ಟಾರ್ಟ್ ಆಗ್ಬಿಡ್ತು. ಆದ್ರೆ ಈ ಸತಿ ಯಾಕೆ ಹೆಸರು ಹೇಳಿ ಸ್ಟಾರ್ಟ್ ಮಾಡಬಾರ್ದು ಅಂತ ಅಷ್ಟೇ. ಲೇ ಇವಳು ದಡ್ಡೆವ್ವ, ನನ್ನ ರಾಣಿನ ಗಾಡಿ ಗಿಡಿ ಅಂತೆಲ್ಲ ಹೇಳ್ಬೇಡ. ಇವಳಿಗೆ ನನ್ನ ಮೇಲೆ ಹೆವಿ ಲವ್ ಇದೆ. ಕೋಪ ಮಾಡ್ಕೊಂಡು ಮುದ್ದು ಮಾಡಿಸ್ಕೊಳ್ಬೇಕು ಅಂತ ಆಸೆ ಅಷ್ಟೇ. ನಾನು ಹೇಳಿದ್ರೆ ಅವಳು ಸ್ಟಾರ್ಟ್ ಆಗೇ ಆಗ್ತಾಳೆ. ಇನ್ಯಾರ್ದೋ ಹೆಸರು ಹೇಳೋ ಅಗತ್ಯ ಇಲ್ಲ. ನನ್ನ ಮುದ್ದು ಕನ್ನಮ್ಮ, ಪಾಪಚ್ಚಿ ಕನ್ನಮ್ಮ, ಗುಬ್ಬಚ್ಚಿ, ಪ್ಲೀಸ್ ಸ್ಟಾರ್ಟ್ ಆಗು. ಅಮ್ಮು ಬಾ, ಇವತ್ತಿಗೆ ಇದು ಸ್ಟ್ರೈಕ್ ಮುಗಿಯಂಗೆ ಕಾಣಲ್ಲ, ಆಟೋ ಹಿಡ್ಕೊಂಡು ಹೋಗೋಣ. ನಿನ್ನ ರಾಣಿ ನಂಬ್ಕೊಂಡ್ರೆ ಅಷ್ಟೇ ಕತೆ. ಗುಡ್ ಮಾರ್ನಿಂಗ್ ಬಾಸ್. ಗುಡ್ ಮಾರ್ನಿಂಗ್. ಇವ್ರನ್ನ ಯಾಕೆ ಕರ್ಕೊಂಬಂದ್ರೆ? ನೀವೇ ಅಲ್ವಾ ಬಾಸ್ ಅವ್ರನ್ನ ಕರೀರಿ ಅಂತಿದ್ದು? ನಾನ್ಸೆನ್ಸ್. ಅವರು ಅಂದ್ರೆ ಇವ್ರ ಸಾಹಿತ್ಯ ಇವನು. ನಾನು ಹೇಳಿದ್ದು ಅಮೂಲ್ಯನ್ ಕರ್ಕೊಂಬನ್ನಿ ಅಂತ. ಒಂದ್ಸಲ ಅವರು ಅಂದ್ರೆ ಸಾಹಿತ್ಯ, ಇನ್ನೊಂದ್ಸಲ ಅವರು ಅಂದ್ರೆ ಅಮೂಲ್ಯ ಮೇಡಮ್. ಯಾವ್ದಾದ್ರೂ ಅವಳಿ ಜವಳಿನ ನಿಲ್ಸಿ ಯಾರು ಅಂತ ಕೇಳಿದಿದ್ರು ಇಷ್ಟು ಕನ್ಫ್ಯೂಸ್ ಆಗ್ತಾ ಇರ್ಲಿಲ್ಲ. ತಲೆ ಇನ್ನೆಲ್ಲೋ ಇದ್ರೆ ಹೀಗೆ ಆಗೋದು, ಯಾವ್ದ್ರಲ್ಲೂ ಕ್ಲಾರಿಟಿ ಇರೋದಿಲ್ಲ. ಅದು ಹಾಗಲ್ಲ ಬಾಸ್, ನೀವು ಯಾವಾಗ್ಲೂ ಅಮೂಲ್ಯ ಮೇಡಮ್ಗೆ ಅವಳು ಅಂತಾನೆ ಹೇಳೋದಲ್ವಾ? ಅವರು ಅಂದಿರೋ ದಾಖಲೆನೇ ಇಲ್ಲ. ಈಗ ಸಡನ್ ಆಗಿ ಚೇಂಜ್ ಆಗ್ಬಿಟ್ರೆ ನನಗೆ ಹೇಗೆ ಗೊತ್ತಾಗುತ್ತೆ ಬಾಸ್? ನನಗಿಂತ ಚಿಕ್ಕವಳು ಅಂತ ಅವಳು ಇವಳು ಅಂತ ಹೇಳ್ತೀನಿ. ಅದು ಅಲ್ಲದೆ ಅವಳು ಓವರ್ ಆಕ್ಟಿಂಗ್ ನೆನಪಾದಾಗ ಹಾಕರ್ದಿರ್ತೀನಿ. ಬಟ್ ಅವಳು ಒಳ್ಳೆ ವರ್ಕರ್, ಸಾಲದಕ್ಕೆ ಒಳ್ಳೆ ಪೊಸಿಷನ್ ಇದ್ದಾಳೆ. ಸೊ ಒಂದೊಂದ್ಸಲ ಅವರು ಅಂತ ಹೇಳಿದ್ರೆ ಏನು ತಪ್ಪು? ನೀವು ಬಾಸ್ ಅಲ್ವಾ, ನೀವು ಏನು ಮಾಡಿದ್ರು ಸರಿನೇ, ನಾವು ಏನು ಮಾಡಿದ್ರು ತಪ್ಪೆ. ಮನ್ಸಲ್ಲೇ ಬೈಕೋಬೇಡಿ. ನಾನು ಅವರು ಅಂತ ಹೇಳಿದಕ್ಕೆ ರೀಸನ್ ಇದೆ, ಅದಕ್ಕೆ ಅವಳು ಸಿನ್ಸಿಯರಿಟಿನೇ ಕಾರಣ. ರೀಸನ್ ಇದೆ, ಸುಮ್ಮನೆ ಒಂದು ಪದ ಕೂಡ ನನ್ನ ಬಾಯಿಂದ ಬರೋದಿಲ್ಲ, ತಿಳ್ಕೊಡಿ. ಅಮೂಲ್ಯ ಮೇಡಮ್ ಯಾವಾಗ ಅವರಾದ್ರು ಅಂತ ಕೇಳಿದ ಒಂದು ಮಾತಿಗೆ ಇಷ್ಟೆಲ್ಲ ಲೆಕ್ಚರ. ಗೊತ್ತಾಯ್ತಾ ಇಲ್ಲ? ಈಗಲೂ ಬೇರೆ ಏನಾದರೂ ಯೋಚನೆ ಮಾಡ್ತಿದ್ದೀರಾ? ಅಯ್ಯೋ ಗೊತ್ತಾಯ್ತು ಬಾಸ್. ಇಲ್ಲ ತಪ್ಪಾಯ್ತು ಬಾಸ್. ಸರಿ, ಅವಳ ಕರೀರಿ. ಯಾಕ್ರಿ ಹಾಗೆ ನೋಡ್ತಿದ್ದೀರಾ? ಜಸ್ಟ್ ಗೋ ಕಾಲ್ ಹಿರ್. ಬಾಸ್ ಅಮೂಲ್ಯ ಮೇಡಮ್ ಇನ್ನ ಬಂದಿಲ್ಲ ಬಾಸ್. ಬಂದಿಲ್ಲ? ಯಾಕೆ ಅಂತ ಮಾತ್ರ ಕೇಳ್ಬೇಡಿ ಬಾಸ್, ದೇವ್ರನೇ ನನಗೆ ಗೊತ್ತಿಲ್ಲ, ಬಂದ ತಕ್ಷಣ ಕಳಿಸ್ತೀನಿ ಬಾಸ್. ಇನ್ನೂ ಬಂದಿಲ್ವಾ? ಐ ಜಸ್ಟ್ ಹೋಪ್ ಶಿ ಇಸ್ ಓಕೆ. ಪುಣ್ಯಕ್ಕೆ ನಮ್ಮ ಕೋಪಿಷ್ಟನ ಕನಸು ಯಾವುದು ಬಿದ್ದಿಲ್ಲ. ಸಿಕ್ಕಿದ್ದಂಗೆ ಕಾಂತ ಗಿಟಾರ್ ನುಡ್ಸೋಕೆ ಶುರು ಮಾಡ್ತಾನೆ. ಹಾಳಾದ ಹಾಟು ಮೈಕ್ ಆನ್ ಮಾಡಿ ಬಟ್ಕೊಳ್ಳೋಕೆ ಶುರು ಮಾಡಿಬಿಡುತ್ತೆ. ಬಾಯಲ್ಲಿ ಅನ್ಯಾಯವಾಗಿ ಬಹುವಚನ ಎಲ್ಲ ಬರುತ್ತೆ. ನನಗೇನೋ ಆಗಿದೆ ಅಂತ ನಾನೇ ಕನ್ವಿನ್ಸ್ ಆಗೋ ಲೆವೆಲಿಗೆ ಹಾಳಾಗ್ಬಿಟ್ಟಿದ್ದೆ.
ಆದರೆ ಇವತ್ತು ಹಾಗಾಗಲಿಲ್ಲ. ಥ್ಯಾಂಕ್ಸ್ ಬಜರಂಗಿ. ದೊಡ್ಡ ದೊಡ್ಡ ಕಂಪ್ನಿಗಳು ತರಕಾರಿನೂ ಮಾಲ್ನಲ್ಲಿ ಮಾರೋ ಥರ ನಮ್ಮ ಕೋಪಿಷ್ಟನು ಎಳ್ನೀರು ಬಿಸ್ನೆಸ್ಗೆ ಕೈ ಹಾಕ್ಬಿಟ್ನಾ. ಕಸ್ಟಮರ್ ಅಟ್ರಾಕ್ಟ್ ಮಾಡೋಕ್ಕೆ ತಾನೇ ಮಾಡೆಲ್ ಥರ ಮಚ್ಚಿಡ್ಕೊಂಡು ನಿಂತ್ಬಿಟ್ನಾ. ಅಯ್ಯೋ ದೇವ್ರೆ, ನಿಜನಾ? ಕಣ್ ಕಾಣಿಸಲ್ವಾ ನಿಮಗೆ? ನನ್ನ ಸ್ಕೂಲಿಗೆ ಲೇಟ್ ಆಗ್ತದೆ, ಜಾಗ ಬಿಡಿ. ಲೇಟ್ ಆರೆ ಮಿಸ್ ಬೈತಾರೆ, ಜಾಗ ಬಿಡಿ. ಬಜರಂಗಿ, ನಮ್ಮ ಕೋಪಿಷ್ಟ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಥರ ಡಿಫ್ರೆಂಟಾಗಿ ಡ್ರೆಸ್ ಮಾಡ್ಕೊಂಡು ಬರ್ತಿದ್ದಾನಲ್ಲ. ಥೂ, ಅವ್ನು ಹಾಗೆ ಬರ್ತಿಲ್ಲ, ನೀನು ಆ ಥರ ಎಲ್ಲ ಇಮ್ಯಾಜಿನ್ ಮಾಡ್ಕೊಳ್ತಿದ್ಯಾ. ಏನಾಗಿದೆ ನಿನಗೆ? ಈ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಒಂಚೂರು ಹೇಳಮ್ಮ. ಯಾಕೆ ಮಾಕರಿಸ್ತೀಯ? ಗೊತ್ತಿದ್ರೆ ಗೊತ್ತು ಅನ್ನು, ಇಲ್ಲ ಗೊತ್ತಿಲ್ಲ ಅನ್ನು ಕೊಡು. ಶ್ರೀಕಾಂತ, ಅಮೂಲ್ಯಲ್ಲಿ ಇನ್ನೂ ಬಂದಿಲ್ವಾ? ಇನ್ನ ಬಂದಿಲ್ಲ ಬಾಸ್. ಏನಾದರೂ ಅರ್ಜೆಂಟ್ ಕೆಲಸ ಇದ್ರೆ ಹೇಳಿ, ನಾನೇ ಮಾಡ್ತೀನಿ. ನಾನು ಆಕೆನೇ ಮಾಡಬೇಕಾಗಿರೋ ಕೆಲಸ ಅದು. ಸರ್, ನೀವು ವೇದಾಂತ್ ವಸಿಷ್ಠ ಅಲ್ವಾ? ಹೌದು. ನೀವು? ನಾನು ದಿನೇಶ್ ಅಂತ, ಅಮೂಲ್ಯ ಫ್ರೆಂಡ್. ಒಂಥರ ಒಬ್ಬನೇ ಒಬ್ಬ ಹುಡುಗ ಫ್ರೆಂಡ್. ಯು ಮೀನ್ ಬಾಯ್ ಫ್ರೆಂಡ್? ನಿಮ್ಮಂತವ್ರು ಕನ್ಫ್ಯೂಸ್ ಮಾಡ್ಕೋತೀರಾ ಅಂತಾನೆ ಅವ್ರ ಹುಡುಗ ಫ್ರೆಂಡ್ ಅಂತ ಕರೆಕ್ಟಾಗಿ ಹೇಳಿತು. ಅವ್ರು ಹೌದು ಅಂತಿದ್ರು, ಏನೋ ಇವರು ಎಲ್ಲ ಹೇಳ್ಬಿಟ್ರು. ತಗೊಂಡಿಲ್ವಿ ದಿನೇಶ್, ಏನು ವಿಷಯ? ಅಮೂಲ್ಯ ಅವ್ರ ಹತ್ರ ಮಾತಾಡಬೇಕಾಗಿತ್ತು, ಅದಕ್ಕಾಗಿ ಇಲ್ಲಿವರೆಗೂ ಬರಬೇಕಾಗಿತ್ತು. ನೀವು ಅಮೂಲ್ಯ ಅವ್ರ ಬಾಸ್ ಅಲ್ವಾ? ಅವ್ರು ಯಾವಾಗ ಬರ್ತಾರೆ ಅಥವಾ ಯಾವಾಗ ಸಿಗ್ತಾರೆ ಅಂತ ಏನಾದರೂ ಗೊತ್ತಾ? ಸ್ವಲ್ಪ ಪರ್ಸ್ನಲ್ ವಿಷಯ ಮಾತಾಡಬೇಕಿತ್ತು. ಬಾಸ್, ಹುಡುಗಿ ನೋಡಕ್ ಬಂದಿದ್ದಾರೆ ಅನ್ಸುತ್ತೆ. ಪರ್ಸನಲ್ ಮೀಟಿಂಗ್ ಇರಬೇಕು. ನೈಸ್ ಬಿಡಿಗೆ ದಿನೇಶ್. ಸೇಮ್ ಸರ್. ಹಲೋ ಮೇಡಮ್, ನಿಮ್ಗೊಂದು ಸ್ಪೆಷಲ್ ಆಫರ್ ಇದೆ. ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೊಳ್ಳಿ. ಇಲ್ಲ, ನನಗೆ ಸ್ವಲ್ಪ ದಿನದಲ್ಲೇ ಮದುವೆ ಆಗ್ತಿದೆ, ಹಾಗಾಗಿ ಕ್ರೆಡಿಟ್ ಕಾರ್ಡ್ ಅವಶ್ಯಕತೆ ಇಲ್ಲ. ಮದುವೆಗೂ ಕ್ರೆಡಿಟ್ ಕಾರ್ಡ್ಗೂ ಏನು ಸಂಬಂಧ ಮೇಡಮ್? ಮದುವೆ ಆದಮೇಲೆ ಗಂಡ ಜೊತೆಗಿರ್ತಾರಲ್ವಾ, ಆಗ ಅವರೇ ಕ್ರೆಡಿಟ್ ಕಾರ್ಡು. ರೀ ಆರತಿ ಅವರೇ, ನಾನು ರೀ ವಿಕ್ಕಿ. ಯಾರ್ಯಾರ ಹತ್ರನೋ ನೀವು ಹೀಗೆಲ್ಲ ಮಾತಾಡ್ತೀರಾ? ನೀವು ಲ್ಯಾಂಡ್ಲೈನಿಂದ ಕಾಲ್ ಮಾಡಿ ಆಟ ಆಡ್ಸಿದ್ರೆ ನಂಗೆ ಗೊತ್ತಾಗಲ್ವಾ?
ಅಂಜು ಆ್ಯಪ್ ಇನ್ಸ್ಟಾಲ್ ಮಾಡಿದ್ದಾಳೆ. ನೀವು ಕಾಲ್ ಮಾಡಿದ ತಕ್ಷಣ ವಿಕ್ರಾಂತ್ ವಸಿಷ್ಠ ಅಂತ ತೋರಿಸ್ತು. ಪರವಾಗಿಲ್ಲ ರೀ, ಭಲೇ ಇದ್ದೀರಾ. ವಿಕ್ಕಿ, ವೇದಾಂತ್ ಅವರು ಅಸೈನ್ಮೆಂಟ್ ಕೊಟ್ಟಿದ್ದಾರೆ, ನಾವಿಬ್ಬರು ದೇವಸ್ಥಾನಕ್ಕೆ ಹೋಗಬೇಕು, ಬನ್ನಿ. ವಾಟ್? ದೇವಸ್ಥಾನಕ್ಕ? ಅಯ್ಯೋ, ದೇವಸ್ಥಾನ ಅನ್ನ ಆ್ಯಕ್ಚುಲಿ ಐ ವಾಂಟೆಡ್ ಟು ಸೇ ದೇವೇಗೌಡ ಪಟ್ರಲ್ವಾ, ಅಲ್ಲಿಗೆ ಯಾಕೆ? ಅಲ್ಲಿ ಹೊಸ ಕ್ಲೈಂಟ್ಸ್ ಮೀಟಿಂಗ್ ಇದೆಯಂತೆ. ಏನು ಮೀಟಿಂಗು? ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಡೈರೆಕ್ಟಾಗಿ ವೇದಾಂತ ಕಾಲ್ ಮಾಡಿ ಕೇಳಿ, ತುಂಬ ಅರ್ಜೆಂಟ್ ಅಂತ ಹೇಳಿದ್ದಾರೆ. ಇನ್ಮೇಲೆ ನಿಮ್ಮ ಇಷ್ಟ. ಓಕೆ ಆರ್ತಿ ಅವರೇ, ಹ್ಯಾವ್ ಟು ಗೋ. ಲವ್ ಯು, ಬಾಯ್. ಅಮೂಲ್ಯ, ನಿಮ್ಮ ಬಾಸ್ ಇದಾನಲ್ಲ, ಅವನು ಒಳ್ಳೆ ವಿಚಿತ್ರ ಪುರುಷ ಕಣೆ. ನಿನ್ನ ಹತ್ರ ಮಾತಾಡಬೇಕು, ನೀನು ಯಾವಾಗ ಬರ್ತೀಯ ಅಂತ ಕೇಳಿದ್ದಕ್ಕೆ ಥ್ಯಾಂಕ್ಸ್ ಕೊಡೋ ರೀತಿಲಿ ಕೈನ ಹೆಂಗೆ ಹೆಚ್ಚಿಬಿಡೋ ಗೊತ್ತಾ. ಬಿಸ್ನೆಸ್ ಮ್ಯಾನ್ ಆದರೂ ಮೈ ಕೈ ಗಟ್ಟಿಗಿಟ್ಟಿದ್ದಾನೆ. ಅಯ್ಯೋ, ಹಾಗೆಲ್ಲ ಅನ್ಬೇಡ್ಬೋ, ಅವ್ರು ಹಾಗೆಲ್ಲ ಮಾಡೋರಲ್ಲ. ನಾನು ಯಾಕೆ ಸುಳ್ಳು ಹೇಳಿ? ಸುಳ್ಳು ಅಂತ ಅಲ್ಲ, ನೀವು ವರ್ಕ್ ಪ್ರೆಷರಲ್ಲಿ ಹಾಗೆ ಮಾಡಿರ್ಬೋದು ಅಂತ ಹೇಳಿದೆ. ಇಲ್ಲೇ ಪಾರ್ಕ್ ಇದೆ, ಅಲ್ಲೇ ಕೂತ್ಕೊಂಡು ಮಾತಾಡೋಣವಾ? ಸರಿ ಬಾ. ಸರ್, ನೀವು ಗಟ್ಟಿಯಾಗಿ ಶೇಕ್ ಹ್ಯಾಂಡ್ ಮಾಡ್ತಿದ್ದೀರಾ, ನನ್ನ ಕೈ ನೋವ್ತಿದೆ. ಸರ್, ನಾನು ಅವಳ ಹತ್ರನೇ ಮಾತಾಡ್ಕೊತೀನಿ ಬಿಡಿ. ಬಾಸ್, ನಿಮ್ಮಿಂದ ಒಂದು ಫೇವರ್ ಆಗಬೇಕಿತ್ತು. ಈಗೇನು ನಿಮ್ಗಳು? ಏನೂ ಇಲ್ಲ, ನನ್ನ ಬೈಕ್ ತುಂಬ ಹಳೇದಾಗ್ಬಿಟ್ಟಿದೆ, ಪೇಪರ್ಸು ಇಲ್ಲೇ ಇದೆ. ಬೈಕ್ ಲೋನ್ಗೆ ಒಂದು ಸೈನ್ ಹಾಕ್ಬೇಕಿತ್ತು. ನಿಮ್ಮ ಬೈಕ್ ಕೊಡಿ. ಬಾಸ್, ನಾನು ನಿಜನೇ ಹೇಳ್ತಾ ಇದ್ದೀನಿ. ನೀವು ಟೆಸ್ಟ್ ಡ್ರೈವ್ ಮಾಡ್ಕೊಂಬಂದು ಹಳೇದ ಹೊಸದ ಅಂತ ಚೆಕ್ ಮಾಡಕ್ಕೆ ಹೋಗ್ಬೇಡಿ. ನನ್ನ ಬೈಕ್ ಒಂಥರ ಅಮೂಲ್ಯ ಮೇಡಮ್ದು ರಾಣಿ ಇದ್ದಂಗೆ, ಹೆವಿ ರಿಸ್ಕು. ಈಗೇನು ಕೊಡ್ತೀರಾ ಇಲ್ವಾ? ಬಾಸ್, ನೀವು ನನ್ನ ಬೈಕ್ ಓಡಿಸೋದೇ ಆದರೆ ಅದು ನನ್ನ ಬೈಕಿನ ಸೌಭಾಗ್ಯ. ಆದರೆ ನಿಮಗೆ ಯಾಕೆ ಬೈಕು ಅಂತ ಗೊತ್ತಾಗ್ತಿಲ್ಲ. ಮಂಗಳ ಗ್ರಹಕ್ಕೆ ಹೋಗೋಕ್ಕೆ. ಸುಮ್ಮನೆ ಅಮೂಲ್ಯದಿಂದ ಯಾರ್ಯಾರು ಬಿದ್ದುಬಿಟ್ರೆ ನಾನು ಸುಮ್ಮನೆ ಇರ್ತೀನಿ. ಇವನೊಬ್ಬನೇ ಹುಡುಗ ಫ್ರೆಂಡ್ ಅಂತೆ, ಬಾಯ್ ಫ್ರೆಂಡ್ ರೇಂಜಿಗೆ ಮಾತಾಡ್ತಿದ್ದಾನೆ. ದಾಟ್ ಇಡಿಯಟ್. ಕೆಲವು ಕಡೆ ಈ ರಿಯಲ್ ಎಸ್ಟೇಟಿಂದ ಪಾರ್ಕ್ ನಾಶ ಆಗ್ತಿದ್ರೆ, ಇನ್ನು ಕೆಲವು ಕಡೆ ಈ ಲವರ್ಸ್ಗಳಿಂದ ಪಾರ್ಕ್ ಹಾಳಾಗ್ತಿದೆ. ದಿನೇಶ, ಯಾಕೆ? ಸುಮ್ಮನೆ ಗಾಳಿ ಸೇವನೆ ಮಾಡ್ಕೊಂಡು ಹೋಗೋದು ಬಿಟ್ಟು ಈ ಲವರ್ಸ್ ಓವರಾಗಿ ಆಡ್ತಾರೆ ಕಣೋ. ಪಬ್ಲಿಕಲ್ಲಿ ಇದೀವಿ ಅಂತ ಸಣ್ಣ ಕಾಮನ್ ಸೆನ್ಸು ಇಲ್ಲದೆ ರೊಮ್ಯಾನ್ಸ್ ಎಲ್ಲ ಶುರು ಮಾಡಿಬಿಡ್ತಾರೆ. ಚಿಚಿ ಥೂ ವ್ಯಾ, ಕೆಟ್ಟ ಜನ. ಲವ್ ಆದಮೇಲೆ ಲವರ್ಸ್ ಜೀವನ ಅರ್ಥ ಆಗೋದು. ಅದ್ಬಿಡು, ವಿಷಯಕ್ಕೆ ಬರ್ತೇನೆ. ಆಯ್ತದೇನು ಹೇಳು. ನಾನು ಹೊಸ ನ್ಯೂಸ್ ಚಾನಲ್ಗೆ ಸೇರಿಕೊಂಡೆ. ಅಲ್ಲಿ ನೀನೇನು ಮಾಡಿದ್ಯಾ ಅಂತ ಕೇಳಿದ್ರು. ನಾನು ದ ಬಿಗ್ ವೇದಾಂತ್ ವಸಿಷ್ಠ ನ್ಯೂಸ್ ಬ್ರೇಕ್ ಮಾಡಿಸಿದ್ದೆ ನಾನು ಅಂತ ಅಂದೆ. ಅದಕ್ಕೆ ಅವ್ರು ನನ್ನ ಸ್ಯಾಲ್ರಿ ಹೇಗೆ ಮಾಡೋದು ಬಿಟ್ಟು ಬೇರೆ ಕಥೆನೇ ಹೊಡೆದ್ರು. ನೀನು ಮಾಡಿರೋದೇ ಎಡ್ಬಿಡಂಗಿ ಕೆಲಸ, ಅದಕ್ಕೆ ನಿಮಗೆ ಸ್ಯಾಲ್ರಿ ಹೈಕ್ ಬೇರೆ ಕೊಡಬೇಕಿತ್ತ? ಮೀಡಿಯಾ ಫೀಲ್ಡು ವರ್ಕ್ ಆಗೋದು ಹಾಗೆ ಕಣೆ, ಅದೆಲ್ಲ ನಿನ್ಗೆ ಅರ್ಥ ಆಗಲ್ಲ. ಆಯ್ತಪ್ಪ, ನಮ್ಗದ್ರ ಸಾವಾಸನೆ ಬೇಡ. ಅವ್ರೇನು ಕತೆ ಹೇಳಿದ್ರು ಅದನ್ನು ಹೇಳು. ಎಲ್ಲ ಕಡೆ ಆ ವಿಡಿಯೋದಲ್ಲಿ ಕಾಣಿಸ್ಕೊಂಡಿರೋ ಹುಡುಗಿ ಯಾರು, ಅವಳನ್ನ ಕರ್ಕೊಂಬನ್ನಿ, ಮುಖ ಕಾಣದೇ ಇದ್ರು ತುಂಬ ಬೋಲ್ಡಾಗಿ ಮಾತಾಡ್ತಾಳೆ, ಅವಳನ್ನ ಆ್ಯಂಕರ್ ಮಾಡ್ತೀವಿ ಅಂದರು. ಒಳ್ಳೆ ಕಾಮಿಡಿ ಕಣೋ ನಿಂದು. ನನ್ನ ಆ್ಯಂಕರ್ ಮಾಡ್ತಾರ? ಕಾಮಿಡಿ ಅಲ್ಲ ಅಮೂಲ್ಯ, ಐ ಆಮ್ ಸೀರಿಯಸ್. ಆ್ಯಂಕರ್ ಅಂದರೆ ಸುಮ್ಮನೆನಾ? ಡೈಲಿ ಟಿ ವಿಲಿ ಕಾಣಿಸ್ಕೊಂತೀಯ, ಮನೆ ಮಾತಾಗ್ತೀಯ, ಸ್ಯಾಲ್ರಿನೂ ಚೆನ್ನಾಗಿರುತ್ತೆ. 25,000 ಗೊತ್ತಾ? ಏನು ಮಾತಾಡ್ತಿದ್ದಾರೆ ಗೊತ್ತೇ ಆಗ್ತಿಲ್ವಲ್ಲ. ಏನು 25,000?
ಸಾವಿರನಾ? ಇಲ್ಲಿ ನನಗೆ PF ಎಲ್ಲ ಕಟ್ಟಾಗಿ ಕೈಗೆ ಬರೋ ಸಂಬಳ ಬರೀ ಮನೆ ಖರ್ಚಿಗೆ ಆಗ್ಬಿಡುತ್ತೆ. ಅಮೂಲ್ಯ, ಅಮೂಲ್ಯ, 25,000ನಾ? ಜಾಸ್ತಿ ದುಡ್ಡು ಅಂದ್ರೆ ಜಾಸ್ತಿ ಸೇವಿಂಗ್ಸು. ಅಕ್ಕನ ಮದ್ವೆಗಾಗುತ್ತೆ, ಅಪ್ಪಂಗೆ ಒಂದು ಬೈಕ್ ಕೊಡಿಸ್ಬೋದು, ಅಂಜು ಕಾಲೇಜ್ಗೆ, ಆದಿತಿ ಹೈಯರ್ ಎಜುಕೇಶನ್ಗೂ ಆಗುತ್ತೆ. ಲಾಟ್ರಿ ಹೊಡೆದಂಗೆ ಲೆಕ್ಕ. ಅಮೂಲ್ಯ, ಅಮೂಲ್ಯ. ಇಲ್ಲ ದಿನೇಶ್, ನನ್ಗಾಗಲ್ಲ. ಯಾಕೆ ಅಮೂಲ್ಯ? ವೇದಾಂತ್ ಅಗ್ರಜ ಬೇರೆ ಕಾಲ್ ಪಿಕ್ ಮಾಡ್ತಿಲ್ಲ. ಅವ್ನು ಹೇಳ್ದ ಅಂತ ನಿನ್ನ ಜೊತೆ ಬರ್ತಿದ್ದೀನಿ. ಓವರ್ ಆಗಾಡೋದೆಲ್ಲ ನಾನು ಇಟ್ಕೊಳ್ಬೇಡ, ಮೊದಲೇ ಹೇಳಿದ್ದೀನಿ. ಅದು ಯಾಕೆ ಹಾಗೆ ರೇಗ್ತೀರಾ? ಸ್ವಲ್ಪ ಸ್ವೀಟಾಗಿ ಮಾತಾಡಬಾರ್ದಾ? ನಾನು ನಿನ್ನ ಹತ್ರ ಯಾವಾಗಲೂ ಹಿಂಗೆ ಮಾತಾಡೋದು. ಐಮ್ ಸಾರಿ. ಆಯಿತು, ಯಾಕೆ ಸುಮ್ಮನೆ ಟೆನ್ಷನ್ ಮಾಡ್ಕೋತೀರಾ? ನಾವು ವರ್ಕ್ ಮೇಲೆ ಹೋಗ್ತಾ ಇರೋದು, ನಥಿಂಗ್ ಪರ್ಸ್ನಲ್. ವಿಕ್ಕಿ ಅವರೇ, ಗಾಡಿ ಸ್ಟಾಪ್ ಮಾಡಿ, ಅಲ್ಲಿ ಎಳ್ನೀರು ಅಂಗಡಿ ಇದೆ. ನಿಂಗೆ ಎಳ್ನೀರು ಕುಡಿಬೇಕಾ? ಮತ್ತೆ ಯಾವಾಗಲಾದ್ರೂ ಕುಡಿದ್ರೆ ಆಗಲ್ವಾ? ಇಲ್ಲ, ತುಂಬ ಬಾಯಾರಿಕೆ ಆಗ್ತದೆ. ಪ್ಲೀಸ್ ವಿಕ್ಕಿ. ಸುಮ್ಮನೆ ಕೆಲಸ ಮುಗಿಸ್ಕೊಂಡು ಹೋಗೋದು ಬಿಟ್ಟು ಗ್ಯಾಪಲ್ಲಿ ಇದೆಲ್ಲ ಯಾಕೆ ಅಂತ ಒಂದು ಸ್ವಲ್ಪ ಹೊತ್ತು ತಡ್ಕೊಳಕ್ಕಾಗಲ್ವಾ? ಯಾಕೆ ಇಷ್ಟೊಂದು ಹಾರ್ಷಾಗಿ ಟ್ರೀಟ್ ಮಾಡ್ತೀರಾ? ನೀವಿಷ್ಟು ಮಾಡಿಲ್ಲ ಅಂದರೆ ನಿಮಗೆ ಮಾನವೀಯತೆನೇ ಇಲ್ಲ ಅಂತ ಅನ್ಕೋತೀನಿ. ಅಲ್ಲ, ನಾನು ಕೇಳಿದ್ದು ಎಳ್ಳಿರ್ತಾನೆ. ಅಣ್ಣ, ಒಂದು ಎಳ್ನೀರು ಕೊಡಿ. ತಗೊಳ್ಳಿ. ನನಗೆ ಬೇಡ. ದಿಸ್ ಇಸ್ ಟೂ ಮಚ್ ವಿಕ್ಕಿ. ವಿ ಆರ್ ರಿಲೇಟಿವ್ಸ್. ನಮ್ಮ ಮಧ್ಯೆ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ಆದರೆ ಆರ್ತಿ ನನ್ನ ಅಕ್ಕನೇ. ಪ್ಲೀಸ್ ಸ್ಟಾಪ್. ಕೊಡು. ನಿನ್ನ ಸ್ಪೀಚ್ ಕೇಳೋಕ್ಕಿಂತ ನೀನು ಕೊಡೋದೇ ಒಳ್ಳೆಯದು. ನೀನು ಬೇಗ ಹೋಗಿ.